ಪ್ರಿಯ ಛಾತ್ರಾः ಶೂನ್ಯ ಮೇ ಅಂಗುಲಿಃ ಎನ್ನುವ ಪಾಠದ ಎರಡನೇ ಅವಧಿಯನ್ನು ಓದ್ತಾ ಇದ್ದೇವೆ. ಹಿಂದಿನ ಅವಧಿಯಲ್ಲಿ ಕಾಳಿದಾಸನ ಕಾಲ, ದೇಶ, ಕೃತಿಯ ಪರಿಚಯವನ್ನು ಮಾಡಿದ್ದೇವೆ. ಇಂದು ಈ ಕಥಾಭಾಗದ ಹಿನ್ನೆಲೆ ಏನು ಅನ್ನೋದನ್ನು ನೋಡೋಣ. ಅಭಿಜ್ಞಾನ ಶಾಕುಂತಲದ 5ನೇ ಅಂಕದಿಂದ ಆರಿಸಿಕೊಂಡಿರುವ ಭಾಗ ಶೂನ್ಯ ಮೇ ಅಂಗುಲಿ. ಮೇ ಅಂಗುಲಿ ಶೂನ್ಯ. ಮೇ ಅಂತಂದ್ರೆ ನನ್ನ, ಮಮ ಮೇ. ಅಂಗುಲಿ, ಅಂಗುಲಿ ನಾಮ ಬೆರಳು. ಶೂನ್ಯ, ಬರಿದಾಗಿದೆ. ನನ್ನ ಬೆರಳು ಬರಿದಾಗಿದೆ. ಬೆರಳು ಮಾತ್ರ ಅಲ್ಲ, ಬದುಕು ಕೂಡ ಬರಿದಾಗಿದೆ, ಶೂನ್ಯವಾಗಿದೆ, ವ್ಯರ್ಥ ಆಗ್ತಾ ಇದೆ ಎನ್ನುವ ಅರ್ಥ. 5ನೇ ಅಂಕದಿಂದ ಆರಿಸಿಕೊಂಡಿರುವ ಭಾಗ ಇದು. ಹಸ್ತಿನಾವತ್ಯಾಹ ರಾಜ ದುಷ್ಯಂತಃ ಮೃಗಯಾರ್ಥಂ ಅರಣ್ಯಂ ಗತ್ವಾ ನಂತರಂ ಕಣ್ವಾಶ್ರಮಂ ಪ್ರವಿಶತಿ. ಬೇಟೆಗೋಸ್ಕರವಾಗಿ ದುಷ್ಯಂತ ರಾಜ ಕಾಡಿಗೆ ಹೋಗ್ತಾ 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 ಮುಂದೆ ಕಣ್ವಾಶ್ರಮವನ್ನು ಪ್ರವೇಶ ಮಾಡಿದ್ದಾನೆ. ಅಲ್ಲಿ ಗಿಡಗಳಿಗೆ ನೀರನ್ನ ಉಣಿಸುತ್ತಾ ಇರುವಂತಹ ಶಕುಂತಲೆಯನ್ನು ನೋಡ್ತಾನೆ. ಅವಳನ್ನು ನೋಡಿ ಅನುರಕ್ತನಾಗ್ತಾನೆ. ಇವಳು ಕಣ್ವ ಆಶ್ರಮದ ಮಗಳಲ್ಲ, ಇವಳು ಕ್ಷತ್ರಿಯ ಮಗಳು, ಕ್ಷತ್ರಿಯ ರಾಜನ ಮಗಳು ಎನ್ನುವುದನ್ನು ವಿಶ್ವಾಸ ಹೊಂದುತ್ತಾನೆ. ಯಾಕಂತ ಹೇಳಿದ್ರೆ ವಿಶ್ವಾಮಿತ್ರ ಮೇನಕೆಯರ ಮಗಳಾಗಿ ಹುಟ್ಟಿದವಳು ಶಕುಂತಲೆ. ನನ್ನ ಮನಸ್ಸು ಸೋಲುತ್ತಾ ಇದೆ, ಒಪ್ಪುತ್ತಾ ಇದೆ, ನಂಬು ಅಂತ ಹೇಳ್ತಾ ಇದೆ. ಇದು ಆಶ್ರಮದ ಮಗಳಾದ ಹೀಗಾಗಕ್ಕೆ ಸಾಧ್ಯ ಇಲ್ಲ. ಇದು ಇವಳು ಕ್ಷತ್ರಿಯ ವಂಶದ ಮಗಳು ಎನ್ನುವುದನ್ನು ನನ್ನ ಮನಸ್ಸು ಹೇಳುತ್ತಾ ಇದೆ ಎಂದು ದೃಢೀಕರಿಸಿಕೊಂಡು ಅವಳನ್ನು ಒಪ್ಪುತ್ತಾನೆ. ಅಷ್ಟೇ ಅಲ್ಲ, ಪರಸ್ಪರ ಇಬ್ಬರೂ ಕೂಡ ಮೋಹವನ್ನು ಹೊಂದಿ ಅನುರಾಗವಂತಾಗಿ ಗಾಂಧರ್ವ ಪದ್ಧತಿಯ ಮೂಲಕ ವಿವಾಹ ಆಗುತ್ತಾರೆ. ಇವಳ ಸಾಕಿ ಸಲುತ್ತಾ ಇರುವಂತಹ ಕಣ್ವ ಋಷಿಗಳು, ಕಣ್ವ ಮಹರ್ಷಿಗಳು ಇವಳ ಜಾತಕದಲ್ಲಿರುವ ದೋಷವನ್ನು ಪರಿಹರಿಸಿಕೊಳ್ಳುವುದಕ್ಕೋಸ್ಕರ ಸೋಮತೀರ್ಥದ ಕಡೆಗೆ ಸಾಗಿದ್ದಾರೆ. ಯಾವ ಪರಿಜ್ಞಾನ ಕೂಡ ಇವರಿಗೆ ಇರಲಿಲ್ಲ. ಈಗಾಗಲೇ ಅವರು ಆಶ್ರಮವನ್ನು ಬಿಟ್ಟು ಬೇರೆಡೆಗೆ ಹೋದಂತಹ ಒಂದು ಸಂದರ್ಭದಲ್ಲಿ ಏಕಕ್ಷಣದಲ್ಲಿ ನೋಡಿರುವಂತಹ ದುಷ್ಯಂತನನ್ನು ನೋಡಿ ಮೋಹಪರವಶಳಾದರು. ಆದರೆ ಏನಾಗ್ತದೆ ಅನ್ನೋದು ಮುಂದಿನ ಒಂದು ಸಾರಾಂಶ. ಯಾಕಂತ ಹೇಳಿದ್ರೆ ಮನುಷ್ಯನ ಬದುಕು ನೋಡಿ ಎಷ್ಟು ವೈಚಿತ್ರ್ಯ ಅಂತ. ಇಂದಿನ ಮಕ್ಕಳಿಗೆ ಕೊಟ್ಟ ಒಂದು ದೊಡ್ಡ ಸಂದೇಶ ಕಾಳಿದಾಸನ ಒಂದು ಕೃತಿಯಲ್ಲಿ ಕಾಣ್ತಾ ಇದೆ. ಯಾವ ಕ್ಷಣದಲ್ಲಿಯೂ ಕೂಡ ಓದುವ ಮಕ್ಕಳ ಮನಸ್ಸು ಜಾರವಾದದು. ಹಾಗೆಯೇ ಇಲ್ಲಿ ಶಕುಂತಲೆಯ ಮನಸ್ಸು ಕೂಡ ಹಾಗೆ ಆಗಿದೆ ಅಂತೆ. ಅವಳು ಈಗಾಗಲೇ ಅನಾಥಳಾಗಿ ಬದುಕ್ತಾ ಇರುವವಳು, ಕಣ್ವ ಮಹರ್ಷಿಗಳ ಆಶ್ರಮದಲ್ಲಿ ಪೋಷಣೆಯನ್ನು ಹೊಂದ್ತಾ ಇರುವವಳು. ಇಷ್ಟು ಜ್ಞಾನ ಇದ್ದರೂ ಕೂಡ ಅವಳು ತಂದೆಯ ಅವಳನ್ನು ಸಾಕಿರುವಂತಹ ಕಣ್ವ ಮಹರ್ಷಿಗಳ ಒಂದು ಒಪ್ಪಿಗೆಯನ್ನೂ ಕೇಳದೆ ಕೇವಲ ಮನಸ್ಸಿನ ಒಪ್ಪಿಗೆಯ ಮೂಲಕ ಹಿಂದೆ ಮತ್ತು ಮುಂದಿನ ಚಿಂತನೆಗಳನ್ನು, ಆಗುವುಗಳನ್ನು ಏನನ್ನೂ ಯೋಚಿಸದೆ ದುಷ್ಯಂತನನ್ನು
ಅಂದರೆ ವಿವಾಹ ಅದು ಗಾಂಧರ್ವ ಪದ್ಧತಿಯ ಮೂಲಕ. ಅಷ್ಟೇ ಅಲ್ಲ, ತುಂಬು ಗರ್ಭಿಣಿಯಾಗಿದ್ದಾಳೆ. ಈ ಸಮಯದಲ್ಲಿ ಗರ್ಭಿಣಿಯಾಗಿರುವಂಥವಳು ಈ ಸಮಯದಲ್ಲಿ ದುಷ್ಯಂತನಿಗೆ ತನ್ನ ರಾಜ್ಯದಿಂದ ಕರೆಯೋಲಿ ಬಂದಿರ್ತದೆ. ಅಲ್ಲಿಗೆ ಹೊರಲಿಕ್ಕೆ ಸಿದ್ಧನಾಗ್ತಾನೆ. ನೀನು ನನ್ನ ರಾಜ್ಯದ ರಾಣಿನಿ, ನನ್ನ ಅರಮನೆಯ ರಾಣಿನಿ, ನಿನ್ನನ್ನು ನೇರವಾಗಿ ಹೀಗೆ ಕರೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾದಂಥ ಒಂದು ಪುರಸ್ಕಾರದ ಮೂಲಕ ನಿನ್ನನ್ನು ನನ್ನ ಅರಮನೆಗೆ ಬರಮಾಡಿಕೊಡುತ್ತೇನೆ, ನನ್ನನ್ನು ನಂಬು ಅಂತ ಹೇಳಿ ತಾನು ಧರಿಸಿರುವಂತಹ ರಾಜಮುದ್ರೆಯನ್ನು ಹೊಂದಿರುವಂತಹ ಉಂಗುರವನ್ನು ಅವಳಿಗೆ ಕೊಟ್ಟು ಹೋಗ್ತಾನೆ, ಕೈ ಕೊಡ್ತಾನೆ. ಹೀಗೆ ಆಪನ್ನ ಸತ್ವ ಶಕುಂತಲ ರಾಜ್ಞ ಸ್ಮರಣೆ ನಿಮಗ್ನ. ಒಂದು ಕ್ಷಣದ ಸಂತೋಷ ಇಡೀ ಬದುಕನ್ನು ಸುಡುತ್ತದೆ ಅನ್ನೋದಕ್ಕೆ ಒಂದು ಸಾಕ್ಷಿ. ನೋಡಿ ಏನು ಹೇಳ್ತಾ ಇದ್ದಾರೆ. ಆಪನ್ನ ಸತ್ವ ಬದುಕು, ಒಂದು ಜೀವ ಮುಚ್ಚಿದೆ. ಆಪನ್ನ ಸತ್ವ ಅಂದ್ರೆ ಗರ್ಭಿಣಿ ಅಂತ, ಹೊಟ್ಟೆಯಲ್ಲಿ ಒಂದು ಮಗು ಇದೆ ಅಂತ. ಆ ಮಗುವನ್ನು ಧರಿಸಿಕೊಂಡಂತಹ ಶಕುಂತಲೆ ರಾಜ ಇಂದು ನನ್ನನ್ನು ಕರೆಸಿಕೊಳ್ತಾನೆ ಅಂತ ಹೇಳಿ ನಿತ್ಯವೂ ಕೂಡ ಯೋಚನೆಯಲ್ಲಿ ಮಗ್ನಳಾಗಿ ಆಗಿ ಕಾಲವನ್ನು ಕಳೀತಾ ಇದ್ದಾನೆ. ಆದರೆ ಈ ಸಮಯದಲ್ಲಿ ಒಂದು ಕಾಳಿದಾಸನ ಮಾಡಿಕೊಂಡಂಥ ಒಂದು ಸಣ್ಣ ಪರಿವರ್ತನೆ. ದೂರ್ವಾಸ ಮಹರ್ಷಿಗಳ ಒಂದು ಪ್ರಸಂಗವನ್ನ ಈ ಅಭಿಜ್ಞಾನ ಶಾಕುಂತಲದಲ್ಲಿ ತೆಗೆದುಕೊಂಡಿದ್ದಾನೆ. ದೂರ್ವಾಸ ಮಹರ್ಷಿಗಳು ಆ ಸ್ಥಳಕ್ಕೆ, ಆ ಕ್ಷಣದಲ್ಲಿ ಆ ಆಶ್ರಮಕ್ಕೆ ಬಂದಿರ್ತಾರೆ. ಯಾವಾಗಲೂ ಅತಿಥಿ ದೇವೋಭವ, ಮನೆಗೆ ಬಂದಂತಹ ಅತಿಥಿಗಳನ್ನ ದೇವರನ್ನು ತಿಳಿದು ಆತಿಥ್ಯ ಮಾಡಬೇಕು. ಆದರೆ ಕಣ್ವ ಆಶ್ರಮಕ್ಕೆ ದೂರ್ವಾಸ ಮಹರ್ಷಿಗಳು ಬಂದಿದ್ದಾರೆ. ಬಂದಂತಹ ಸಂದರ್ಭದಲ್ಲಿ ಆ ಶಕುಂತಲೆ ತನ್ನ ಯೋಚನೆಯಲ್ಲಿ ಮಗ್ನಳಾಗಿದ್ದಾಳೆ. ಸ್ವಾಗತ ಇಲ್ಲ, ಸ್ವಾಗತವನ್ನು ಮಾಡಬೇಕಾದಂತಹ ಕಣ್ವ ಮಹರ್ಷಿಗಳು ಕೂಡ ಇಲ್ಲ. ಇರುವಂತಹ ಈ ಮಗಳು ಸ್ವಾಗತಿಸ್ತಾ ಇಲ್ಲ, ಮೌನಕ್ಕೆ ಶರಣು ಹೋಗಿದ್ದಾರೆ. ಇದನ್ನೆಲ್ಲ ಯೋಚಿಸಿ ಇದು ನನಗೆ ಒಂದು ಅವಮಾನ ಅಂತ ತಿಳ್ಕೊಂಡಿದ್ದಾರೆ ದೂರ್ವಾಸ ಮಹರ್ಷಿಗಳು. ಅತಿಥಿ ಸತ್ಕಾರಾತ್ ವಿಮುಖಾಂ ಶಕುಂತಲಾಂ ದೂರ್ವಾಸ ಮಹರ್ಷಿ ಅನನ್ಯ ಮನಸ ಯಂ ವಿಚಿಂತಯಂತಿ ಸಹ ಪ್ರಬೋಧಿತೋಪಿ ತ್ವಾಂ ನ ಸ್ಮರಿಷ್ಯತಿ ಇತಿ ಶಪಥಿ. ಹೆಸರೇ ದೂರ್ವಾಸ. ಅವರ ಕೋಪದಿಂದ ಮುಂಗೋಪಿಯವರು ಆ ಕ್ಷಣದಲ್ಲಿ ನನಗೆ ಅವಮಾನ ಆಗ್ತಾ ಇದೆ, ಆತಿಥ್ಯವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದನ್ನು ಅರಿತು ಆ ಕ್ಷಣದಲ್ಲೇ ಶಾಪವನ್ನು ನೀಡ್ತಾರೆ. ಅನನ್ಯ ಮನಸ ವಿಚಿಂತಯಂತಿ, ನೀನು ಯಾರನ್ನ ಅನನ್ಯ ಮನಸ್ಕರಾಗಿ ತದೇಕ ಚಿತ್ತದಿಂದ ಏಕಾಗ್ರತೆಯಿಂದ ಯಾರನ್ನ ಕುರಿತು ಯೋಚಿಸ್ತಾ ಇದೆಯೋ ಸಹ ಪ್ರಬೋಧಿತೋಪಿ ತ್ವಾಂ ನ ಸ್ಮರಿಷ್ಯತಿ, ಅವನ ಮುಂದೆ ನೀನು ಎಲ್ಲ ವಿಚಾರಗಳನ್ನು ಹೇಳಿದ್ರೂ ಕೂಡ ಅವನು ನಿನ್ನನ್ನು ಮರೆತು ಹೋಗಲಿ ಅನ್ನುವುದನ್ನು ಶಪಿಸ್ತಾರೆ. ನೀನು ಯಾರನ್ನ ಸ್ಮರಣೆ ಮಾಡ್ತಾ ಇದೆಯೋ ಅವನ ಮುಂದೆ ನಾನು ಯಾರು ಅನ್ನೋದನ್ನು ಹೋಗಿ ನೀನು ಹೇಳ್ಕೊಂಡ್ರೂ ಕೂಡ ಅವನಿಗೆ ನೆನಪಿಗೆ ಬರದೇ ಇರಲಿ, ನಿನ್ನ ಜ್ಞಾನ ಅವನಿಗೆ ಬರದೇ ಇರಲಿ, ಇದು ನನ್ನ ಶಾಪ ಅಂತ ಹೇಳಿ ಕೊಡ್ತಾರೆ. ಅನಸೂಯೆಯ ಪ್ರಾರ್ಥಿತ ಸಹ ಮುನಿಗಿ. ಇದನ್ನೆಲ್ಲ ನೋಡ್ತಾ ಇರುವಂತಹ ಆ ಶಕುಂತಲೆಯ ಗೆಳತಿಯರು ಅನಸೂಯ ಎಂಬದ ಅಲ್ಲೇ ಇರ್ತಾರೆ. ಅವರು ಬಂದು ಕಾಲಿಗೆ ನಮಸ್ಕರಿಸಿ, ದೇವರೇ, ಋಷಿವರ್ಯರೇ, ಮೊದಲೇ ಈಗಾಗಲೇ ಹತಾಶರಾಗಿದ್ದಾರೆ, ತನ್ನ ಗಂಡನಿಂದ ದೂರರಾಗಿದ್ದಾರೆ, ತುಂಬು ಗರ್ಭಿಣಿಯಾಗಿದ್ದಾರೆ, ಮನಸ್ಸು ನಿಶ್ಚಲವಾಗಿ ಇಲ್ಲ, ಕ್ಷಮಿಸಿ, ಏನಿದ್ರೂ ಕೂಡ ಕ್ಷಮಿಸಿ ಅಂತ ಹೇಳಿ ಅವರು ನಮಸ್ಕರಿಸಿದ್ದಾರೆ. ಕೊಟ್ಟಂತಹ ಶಾಪವನ್ನು ಹಿಂಪಡೆಯುವುದು ಹೇಗೆ ಎಂಬುದನ್ನು ಯೋಚಿಸಿ ಅಂತ ಕೇಳ್ತಾರೆ. ಅದಕ್ಕೆ ಕಿಂತು ಅಭಿಜ್ಞಾನಾಭರಣ ದರ್ಶನೇನ ಶಾಪ ನಿವರ್ತಯಿಷ್ಯತಿ. ಅವರು ಕೊಟ್ಟಂತ ಒಂದು ವಿಚಾರ
ಹಿಂಪಡೆಯುವ ಬಗೆಯನ್ನು ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಅಭಿಜ್ಞಾನ ಆಭರಣ ದರ್ಶನೇ ಶಾಪ ನಿವರ್ತಯಿಷ್ಯತಿ. ಅವಳ ಆ ರಾಜನ ನೆನಪಿಗೋಸ್ಕರವಾಗಿ ರಾಜಮುದ್ರೆಯನ್ನು ಕೊಟ್ಟಂತಹ ರಾಜಮುದ್ರೆಯುಳ್ಳಂತಹ ಒಂದು ಉಂಗುರ ಇದೆಯಲ್ಲ, ಆ ಉಂಗುರವನ್ನು ಯಾವಾಗ ಅವಳು ತೋರಿಸ್ತಾಳೆ ಅವನಿಗೆ, ಅವನು ಮರೆತಿರುವಂತಹ ಎಲ್ಲ ಜ್ಞಾನಗಳು ಮತ್ತೆ ಪುನಃ ಅವನಿಗೆ ಸ್ಮರಣೆಗೆ ಬರುತ್ತದೆ. ಆ ಉಂಗುರ ಆತನ ನೆನಪನ್ನು ಸ್ಮಾರೈಸುತ್ತದೆ, ಸ್ಮರಣೆ ಉಂಟಾಗುವಂತೆ ಮಾಡುತ್ತದೆ. ಹೀಗೆ ಅಂತ ಹೇಳಿ ಶಾಪದ ಹೋಗಲಾಡಿಸುವಿಕೆಯ ಬಗೆಯನ್ನು ಕೂಡ ದೂರ್ವಾಸ ಮಹರ್ಷಿಗಳು ವಿವರಿಸುತ್ತಾರೆ. ಸೋಮತೀರ್ಥತ ಪ್ರತಿನಿವರ್ತ ಕಣ್ಣ ಮಹರ್ಷಿ ದುಷ್ಯಂತ ಶಕುಂತಲೆಯೋ ಪರಿಣಯವನ್ನು ಜ್ಞಾತ್ವ ತಾಮ ಅಭಿನಂದ್ಯ ಪ್ರತಿಗ್ರಹ ಪ್ರೇಷಯಿತು ನಿಶ್ಚಿತ. ಇಷ್ಟು ಶಾಪವನ್ನು ಕೊಟ್ಟು ಶಾಪದ ನಿವರ್ತನೆಯ ಬಗ್ಗೆ, ಶಾಪವನ್ನು ಹೋಗಲಾಡಿಸಿಕೊಳ್ಳುವ ಬಗೆಯನ್ನು ಹೇಳಿ ಆ ಸ್ಥಾನವನ್ನು ಬಿಟ್ಟು ದೂರ್ವಾಸ ಮಹರ್ಷಿಗಳು ಬೇರೆ ಕಡೆಗೆ ಸಾಗುತ್ತಾರೆ. ಏನನ್ನೂ ತಿಳಿದೇ ಇರುವಂತಹ ಅವಳನ್ನು ಸಾಕಿ ಸಲಹಿ ದೊಡ್ಡದ ಬಹು ಎತ್ತರಕ್ಕೆ ಒಯ್ದಂತಹ ಕಣ್ವ ಮಹರ್ಷಿಗಳು ಈಗ ಆಶ್ರಮಕ್ಕೆ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಮಗಳನ್ನು ನೋಡಿದರೆ ಹತಾಶವಾಗಿ ಕುಂತಿದ್ದಾಳೆ, ಗರ್ಭಿಣಿಯಾಗಿ ನಿಂತಿದ್ದಾಳೆ. ಇದನ್ನೆಲ್ಲ ನೋಡಿ ಬಹುಶಃ ಕಣ್ವ ಮಹರ್ಷಿಗಳು ಕೂಡ ಎಚ್ಚರ ತಪ್ಪಿ ಬೀಳಬೇಕಿತ್ತು ತನ್ನ ಮಗಳ ಸ್ಥಿತಿಯನ್ನು ನೋಡಿ. ಅದಕ್ಕಾಗಿಯೇ ಸ್ಥಿತಪ್ರಜ್ಞರು ಅಂತ ಕರೀತಾರೆ ಮಹರ್ಷಿಗಳ. ಬಹಳ ಸಂತೋಷವನ್ನು ಹೊಂದಿದ್ರು. ಆಯ್ಕೆ ಬಹಳ ಸುಂದರವಾಗಿದೆ, ನಿನ್ನ ಬದುಕು ಸುಂದರವಾಗಿರಲಿ. ನಾನು ಕೂಡ ಹುಡುಕಿದ್ರು ಕೂಡ ಇಷ್ಟು ಯೋಗ್ಯನಾಗಿರುವಂತ ಅವನನ್ನು ಹುಡುಕಲಿಕ್ಕೆ ಸಾಧ್ಯ ಆಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಅವರು ಯೋಚನೆ ಮಾಡಿರುವ ಬಗೆ ಹಾಗೆ. ನೀನು ಮದುವೆ ಆಗಿ ಗರ್ಭಿಣಿಯಾಗಿ ನನ್ನ ಆಶ್ರಮದಲ್ಲಿ ಇರುವುದು ಶೋಭೆ ಅಲ್ಲ. ಇದೆಲ್ಲ ಲೋಕಕ್ಕೆ ಕೊಟ್ಟಂತ ಒಂದು ದೊಡ್ಡ ನೀತಿ. ಮದುವೆ ಆದ ನಂತರ ಹೆಂಡತಿಯಾಗಿರುವವಳು ಗಂಡನ ಮನೆಯಲ್ಲಿಯೇ ಇರುವುದು ಶೋಭೆ. ಯಾವ ಕ್ಷಣದಲ್ಲಿಯೂ ಕೂಡ ತವರು ಮನೆಯನ್ನು ನಿರಂತರವಾಗಿ ಆಶ್ರಯಿಸುವಂಥದ್ದು ಇದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅವಳನ್ನು ಗಂಡನ ಮನೆಗೆ ಕಳಿಸಿಕೊಳ್ಳಿಕ್ಕೆ ಸಿದ್ಧ ಆಗ್ತಾರೆ, ಹಸ್ತಿನಾವತಿಗೆ ಕಳಿಸಿಕೊಳ್ಳಿಕ್ಕೆ ಸಿದ್ಧರಾಗ್ತಾರೆ. ಯಾರೊಂದಿಗೆ ಅಂತ ಹೇಳಿದ್ರೆ ಹೇಳ್ತಾ ಇರುವಂಥದ್ದು, ದುಷ್ಯಂತ ಶಕುಂತಲೆಯೋ ಪರಿಣಯಮ ಜ್ಞಾತ್ವ, ಪರಿಣಯಂ ನಾಮ ವಿವಾಹ, ತಾಮ್ ಅಭಿನಂದ್ಯ, ಆ ವಿವಾಹವನ್ನು ಗೌರವಿಸಿ, ಪತಿಗ್ರಹಂ ಪ್ರೇಷಯಿತು ನಿಶ್ಚಿನೋತಿ, ಗಂಡನ ಮನೆಗೆ ಕಳಿಸಿಕೊಳ್ಳಿಕ್ಕೆ ಸಿದ್ಧರಾಗ್ತಾರೆ. ಶಕುಂತಲಾಂ ಪುರಸ್ಕೃತ್ಯ ಶಾರಂಗರವಃ ಶಾರದ್ವತಃ ಗೌತಮೀ ಚ ತತಃ ನಿರ್ಗತ್ಯ ದುಷ್ಯಂತಸ್ಯ ಆಸ್ಥಾನಮಾಗಚ್ಚಂತಿ. ಹೋಗುವಾಗ ಶಕುಂತಲೆಯ ಸಾಕಿರುವಂತಹ ಜಿಂಕೆ ಮರಿಯವಳ ಸೆರಗನ್ನು ಹಿಡಿದು ಕಚ್ಚಿ ಎಳೆದಂತೆ. ಪ್ರೀತಿ ಮೂಕ ಪ್ರಾಣಿಗಳು ಕೂಡ ಪ್ರೀತಿಸ್ತಾವೆ. ಕಾಳಿದಾಸನ ವರ್ಣನೆಯನ್ನು ಓದಿದ ಅರ್ಥ ಆಗ್ತದೆ. ವೃಕ್ಷಗಳ ಎಲೆಗಳಲ್ಲಿ ನೀರುಣಿಸಿರುವಂತಹ ಎಲ್ಲ ಆ ಗಿಡಗಳು, ಹೂಗಿಡಗಳು, ಮರಗಳು ಎಲ್ಲವೂ ಕೂಡ ಎಲೆಯ ಮೂಲಕ ನೀರನ್ನು ಸುರಿಸಿದ ಕಣ್ಣೀರು ಅಂತ ವರ್ಣಿಸ್ತಾನೆ ಕಾಳಿದಾಸ. ಬಾಡಿದು ಕಣ್ಣೀರನ್ನು ಸುರಿಸಿ ಸಸ್ಯಗಳೆಲ್ಲವೂ ಕೂಡ, ಮರಗಿಡಗಳೆಲ್ಲವೂ ಕೂಡ ಬಾಡಿದು. ನೋಡಿ ಎಷ್ಟು ಪ್ರಕೃತಿಯ ಒಂದು ಸ್ಪಂದನೆ ಇದೆ, ಎಷ್ಟನ್ನು ಪ್ರೀತಿಸ್ತಾ ಇದ್ರು ಅವರು. ಹೀಗೆ ಈಗ ಆದರೂ ಕೂಡ ಇದು ನನ್ನ ಸೊತ್ತಲ್ಲ, ಪರರ ಸೊತ್ತು, ಇದು ಬೇರೆಯವರ ಮನೆಯನ್ನು ಬೆಳಗಲಿಕ್ಕೆ ಹೋಗ್ತಾ ಇರುವಂಥವರು ಅನ್ನೋದನ್ನು ಅರಿತಂತಹ ಕಣ್ವ ಮಹರ್ಷಿ ಅವರು ಕೂಡ ದುಃಖಿಸ್ತಾರೆ. ಅವರ ಯೋಚನೆ ಇದೆ, ಸಾಕಿರುವಂತಹ ಎಲ್ಲವನ್ನ ಬಿಟ್ಟು ಆಶ್ರಮಾವಸ್ಥೆಯಲ್ಲಿರುವಂತಹ ನನಗೆ ಸಾಕಿರುವ ಮಗಳನ್ನು ಕಳುಹಿಸಿಕೊಡುವಾಗ ಎಷ್ಟು ದುಃಖ ಆಗುವಾಗ, ಗೃಹಸ್ಥಾಶ್ರಮವನ್ನು ಪಾಲನೆ ಮಾಡ್ತಾ ಇರುವಂತಹ ಸಂಸಾರಿಗಳಿಗೆ ಎಷ್ಟು ದುಃಖ ಆಗಲಿದೆ. ಇದನ್ನೆಲ್ಲ ದುಃಖಿಸ್ತಾರೆ. ಹಾಗಾಗಿ ಆದರೂ ಕೂಡ ಕಳುಹಿಸಿಕೊಡ್ತಾರೆ ಮಗಳನ್ನ. ಯಾರೊಂದಿಗೆ ಅಂತ ಹೇಳಿದ್ರೆ
ಶಾರಂಗರವ ಶಾರದ್ವತಃ ಗೌತಮಿ, ಇವರ ಶಿಷ್ಯ ಶಾರಂಗರವ, ಶಾರದ್ವತ ಇವರಿಬ್ಬರು ಕೂಡ ಕಣ್ವ ಮಹರ್ಷಿಗಳ ಶಿಷ್ಯಂದಿರು. ಗೌತಮಿ ಆ ಆಶ್ರಮದಲ್ಲಿರುವಂತಹ ಒಂದು ವೃದ್ಧೆ ತಾಪಸಿ, ಇವರ ಜೊತೆಯಲ್ಲಿ ಆ ಶಕುಂತಲೆಯನ್ನ ಹಸ್ತಿನಾವತಿಗೆ ದುಷ್ಯಂತನು ಬರುವಂತಹ ಆಶ್ರಮ ರಾಜ್ಯದ ಕಡೆ ಕಳುಹಿಸಿಕೊಡ್ತಾರೆ. ಈಗ ಮುಂದೆ ನಡೆದಿರುವಂತಹ ಘಟನೆಗಳು ಶೂನ್ಯಾಮಿ ಮೂಲಿಕೆ ಎನ್ನುವ ಪಾಠದಲ್ಲಿ ವಿವರಿಸಲಾಗಿದೆ. ನೋಡಿ, ಇಲ್ಲಿಷ್ಟು ಪಾತ್ರ ಪರಿಚಯಗಳು ಬರುತ್ತವೆ. ಕಂಚುಕಿ ಅಂತ ಹೇಳಿದ್ರೆ ರಾಜಭವನಸ್ಯ ಅಧಿಕಾರಿ, ಅಲ್ಲಿಯ ರಾಜಭವನದ ಅಧಿಕಾರಿ. ದುಷ್ಯಂತ ಅಂತಂದ್ರೆ ಹಸ್ತಿನಾಪುರಸ್ಯ ರಾಜ, ನಾಯಕ, ಈ ಕಥಾಚಿತ್ರಣದ ನಾಯಕ. ಹಾಗೆ ಹಸ್ತಿನಾವತಿಯ ರಾಜ. ವೈತಾಲಿಕ ಅಂದರೆ ಸ್ತುತಿಪಾಠಕ ಅಂತ ಹೇಳ್ತಾರೆ. ಹೊಗಳು ಭಟರು, ಕನ್ನಡದಲ್ಲಿ ಸ್ಪಷ್ಟ ಶಬ್ದ ಹೊಗಳು ಭಟರು. ರಾಜನಿಗೆ ಆವಾಗ ಆತನ ಕಾರ್ಯಭಾರದಲ್ಲಿ ನಿಮಗ್ನನಾಗಿರುವಾಗ ಆತನನ್ನು ಹೊಗಳಿಸುವಂಥದ್ದು, ಆತನಿಗೆ ಉತ್ಸಾಹವನ್ನು ಕೊಡುವಂತಹ ಮಾತುಗಳನ್ನು ಆಡುವಂತಹ ವ್ಯಕ್ತಿಗಳು. ಶಕುಂತಲ ಕಣ್ವ ಮಹರ್ಷಿ ಪೋಷ್ಯ ಪುತ್ರಿ, ಕಣ್ವ ಮಹರ್ಷಿಯನ್ನ ಸಾಕಿರುವಂತಹ ಸಾಕು ಮಗಳು, ನಾಯಿಕ. ಗೌತಮಿ ಕಣ್ವಾಶ್ರಮಸ್ಥ ವೃದ್ಧ ತಾಪಸಿ, ಗೌತಮಿ ಕಣ್ವ ಆಶ್ರಮದಲ್ಲಿ ಇರುವ ವೃದ್ಧೆ, ಹಾಗೆ ತಪಸ್ವಿಯವರು. ಹಾಗೆ ಶಾರಂಗರಾವ ಶಾರದ್ವತ ಕಣ್ವ ಮಹರ್ಷಿಗಳ ಶಿಷ್ಯಂದಿರು. ಸೋಮರಾತ ಅಂತ ಹೇಳಿದ್ರೆ ದುಷ್ಯಂತನ ಕುಲಪುರೋಹಿತರು. ಹಾಗೆ ಪ್ರತಿಹಾರಿ ದ್ವಾರಪಾಲಿಕ, ಗೇಟ್ ಕೀಪರ್ ಎನ್ನೇನು ಕರೀತೇವೆ, ಒಂದು ಪ್ರತಿಹಾರಿ ಅಂತಾರೆ. ಇವು ಈ ಒಂದು ಪಾಠದಲ್ಲಿ ಬಂದಿರುವಂತಹ ಪಾತ್ರಚಿತ್ರಣ. ನೋಡಿ ಏನಾಗ್ತದೆ ಅಂತ ಹೇಳಿ. ಕಂಚುಕಿ ಇದಾನೀಮೇವ ಧರ್ಮಾಸನಾದುತ್ಥಿತಾಯ ಪುನರುಪರೋಧಕಾರಿ ಕಣ್ವ ಶಿಷ್ಯಾಗಮನಂ ಅಸ್ಮೈ ನೋತ್ಸಹೇ ನಿವೇದಯಿತು ಅಥವಾ ಅವಿಶ್ರಮೋಯಂ ಲೋಕತಂತ್ರಾಧಿಕಾರಃ ಕುತಃ ಭಾನುಃ ಸಕೃತ್ಯುಕ್ತ ತುರಂಗ ಏವ ರಾತ್ರಿಂ ದಿವಂ ಗಂಧವಃ ಪ್ರಯಾತಿ ಶೇಷ ಸದೈವ ಇತ ಭೂವಿಭಾರಃ ಷಷ್ಠಾಂಶವೃತ್ತೇರಪಿ ಧರ್ಮಯೇಶಃ. ಕಂಚುಕಿ ಅಂತ ಹೇಳಿದ್ರೆ ಆ ರಾಜಭವನದಲ್ಲಿರುವಂತಹ ಅಧಿಕಾರಿ ಹೇಳ್ಕೊಳ್ತಾ ಇರುವಂತಹ ಮಾತು, ತನ್ನಲ್ಲಿ ಹೇಳ್ಕೊಳ್ತಾ ಇರುವಂಥದ್ದು. ಈಗಾಗಲೇ ಆ ಒಂದು ಧರ್ಮಾಸನ ಸಿಂಹಾಸನದಲ್ಲಿ ಕುಳಿತುಕೊಂಡು ಬಂದಂತಹ ಕಷ್ಟದಲ್ಲಿರುವಂತಹ ಪ್ರಜೆಗಳಿಗೆ ನ್ಯಾಯವನ್ನು ಕೊಡ್ತಾ ಇರುವಂತಹ ಒಂದು ಸಂದರ್ಭ, ದರ್ಶನವನ್ನು ಕೊಡ್ತಾ ಇರುವಂತಹ ಒಂದು ಸಂದರ್ಭ. ಈಗಾಗಲೇ ಬಳಲಿದ್ದಾರೆ ರಾಜ. ಆ ಆಶ್ರಮದಲ್ಲಿ ಆ ಪೀಠದಲ್ಲಿ ಆ ರಾಜಸಿಂಹಾಸನದಲ್ಲಿ ಕುಳಿತು ಜನರಿಗೆ ಜನತಾ ದರ್ಶನವನ್ನು ಮಾಡಿ ಈಗಾಗಲೇ ಬಳಲಿದ್ದಾರೆ. ಈ ಸಮಯದಲ್ಲಿ ಈ ಶಕುಂತಲೆ ಶಾರಂಗರವ ಮತ್ತು ಶಾರದ್ವತ ಮತ್ತು ಗೌತಮಿಯರೊಂದಿಗೆ ಆ ರಾಜಭವನವನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಆವಾಗ ಇವಳನ್ನ ಬರಮಾಡಿಕೊಳ್ಳಬೇಕೆ ಬೇಡವೇ, ಇವಳ ಕಷ್ಟವನ್ನು ರಾಜನಿಗೆ ಹೇಳಬೇಕೆ ಬೇಡವೇ ಎನ್ನುವ ದ್ವಂದ್ವ ನೀತಿಯನ್ನ ಈ ಕಂಚುಕಿ ಕಡಿತಾನೆ. ಅದನ್ನು ಇಲ್ಲಿ ಹೇಳಿಕ್ಕೆ ಹೊರಟಿರುವಂಥದ್ದು. ಇದಾನೀಮೇವ ಧರ್ಮಾಸನಾದುತ್ಥಿತಾಯ, ಧರ್ಮಾಸನ ನ್ಯಾಯವನ್ನು ಕೊಡುವಂತ ಒಂದು ಪೀಠ, ರಾಜರ ಪೀಠ ಅಂತ ಹೇಳಿದ್ರೆ ಆ ಪೀಠದಿಂದ, ಆ ಸಿಂಹಾಸನದಿಂದ ರಾಜ ಎದ್ದಿದ್ದಾನೆ. ಉತ್ಥಿತಾಯ ಎದ್ದಿದ್ದಾನೆ, ಎದ್ಕೊಂಡಿದ್ದಾನೆ. ಈಗ ಮಾತ್ರ ಎದ್ದಿದ್ದಾನೆ. ಪುನರುಪರೋಧಕಾರಿ, ಮತ್ತೆ ವಿಘ್ನವನ್ನ ತಂದೊಡ್ಡುವ. ಪರೋಧಕಾರಿ ವಿಘ್ನವನ್ನ ತಂದೊಡ್ಡುವ. ಕಣ್ವ ಶಿಷ್ಯ ಆಗಮನಮಸ್ಮೈ ನೋತ್ಸಹೇ ನಿವೇದಿತು. ನ ಪ್ಲಸ್ ಉತ್ಸಹೇ ನೋತ್ಸಹೇ ಗುಣಸಂಖ್ಯೆ ಆಗಿದೆ. ನಿವೇದಿತು ಕಣ್ವ ಶಿಷ್ಯ ಆಗಮನ, ಕಣ್ವ ಶಿಷ್ಯಂದಿರ ಆಗಮನವನ್ನ ಈಗಾಗಲೇ ಬಳಲಿರುವಂತಹ ರಾಜನಿಗೆ ಇವರ ನಿವೇದನೆಯನ್ನು ಹೇಳಲಿಕ್ಕೆ ನನಗೆ ಉತ್ಸಾಹ ಇಲ್ಲ, ನನಗಿಷ್ಟ ಆಗ್ತಾ ಇಲ್ಲ. ನಾ ಉತ್ಸಹೇ ನಿವೇದಿತು. ಯಾಕೆ? ಅಥವಾ ವಿಶ್ರಮೋಯಂ ಲೋಕತಂತ್ರಾಧಿಕಾರ. ಲೋಕತಂತ್ರಾಧಿಕಾರ ಅಂತಂದ್ರೆ ಪ್ರಜಾಧಿಕಾರ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಥವಾ ಆಡಳಿತ ವ್ಯವಸ್ಥೆ. ಅವಿಶ್ರಮೋಯಂ, ಈ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ವಿಶ್ರಾಂತಿ ಎನ್ನುವುದು ಇಲ್ಲ. ಒಮ್ಮೆ ಅವನು ಏನ್ ಮಾಡ್ದ ಅಂತ ಕೇಳಿದ್ರೆ ರಾಜನಿಗೆ ಹೇಳಬಾರದು ಅಂತ ಯೋಚನೆ ಮಾಡಿದ. ಆತನ ಕೆಲವರಿಗೆ ಹಾಗೆ ಅವನ ಬಳಲಿಕೆಯನ್ನ, ಆತನ ಆರೋಗ್ಯ ಸ್ಥಿತಿಯನ್ನ
ಇದನ್ನೆಲ್ಲ ನೋಡಿ ಈ ಮತ್ತೆ ಸುಮ್ಮನೆ ಇವರನ್ನು ತೆಗೆದುಕೊಂಡು ಹೋಗಿ ಈ ವಿಚಾರವನ್ನು ಮತ್ತೆ ರಾಜನಿಗೆ ಹೇಳಿದ್ರೆ ರಾಜನಿಗೆ ಇನ್ನೂ ತ್ರಾಸ ಆಗ್ತದೆ, ಇನ್ನೂ ಕಷ್ಟ ಆಗ್ತದೆ. ಇದನ್ನೆಲ್ಲ ಯೋಚನೆಯನ್ನು ಮಾಡಿ ರಾಜನಿಗೆ ಹೇಳುವುದು ಬೇಡ ಅಂತ ನಮ್ಮ ಯೋಚನೆ ಮಾಡ್ತಾರೆ. ಆದರೆ ಗಟ್ಟಿ ನಿರ್ಧಾರ ಯಾವುದು ಅಂತ ಹೇಳಿದ್ರೆ ಈ ಆಡಳಿತ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜನಿಗೆ ವಿಶ್ರಾಂತಿ ಎನ್ನುವುದು ಇಲ್ಲ, ಇರಬಾರದು. ಇಂದಿನ ಮೋದಿಯವರು ಹೇಳಿದ ರಾಜಕಾರಣಿಗಳು ಈ ರಾಜಕೀಯ ವ್ಯವಸ್ಥೆಗೆ ಬಂದಂಥವರು 18 ತಾಸು ಕೆಲಸವನ್ನು ಮಾಡಬೇಕು ಅಂತ. ಕಾರಣ ಇಷ್ಟೇ, ಇದೇ ವಿಶ್ರಾಂತಿ. ಯಾವುದು ನಿರಂತರವಾಗಿ ಒಂದೊಂದು ಕೆಲಸಗಳನ್ನು ಮಾಡ್ತಾ ಹೋಗುವಂಥದ್ದೇ ಕಾರ್ಯಭಾರದ ಬದಲಾವಣೆಯೇ ವಿಶ್ರಾಂತರಾಗಲಿ ಆಗಿರಬೇಕು, ನಿರಂತರವಾಗಿರಬೇಕು. ಯಾವ ಕ್ಷಣದಲ್ಲಿಯೂ ಕೂಡ ಎಚ್ಚರ ಇರಬೇಕು. ಹಾಗೆ ಆ ರೀತಿ ಕುತಃ ಶ್ರೇಷ್ಠ ವ್ಯಕ್ತಿ ಕುತಃ ಯಾಕೆಂತ ಹೇಳಿದ್ರೆ ಇವರ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇರುವಂಥದ್ದು ಇವರು ಯಾರಿಗೂ ಕೂಡ ವಿಶ್ರಾಂತಿ ಎನ್ನುವುದಿಲ್ಲ. ಶ್ರೇಷ್ಠ ವ್ಯಕ್ತಿ ಆಗಬೇಕಿದ್ರೆ, ಶ್ರೇಷ್ಠ ಸಾಧಕರಾಗಬೇಕಿದ್ರೆ ಅಂಥವರಿಗೆ ವಿಶ್ರಾಂತಿ ಅನ್ನೋದಿರೋದಿಲ್ಲ, ರೆಸ್ಟ್ ಅನ್ನೋದಿರೋದಿಲ್ಲ. ಯಾಕೆ? ಭಾನು ಸಕೃದ್ಯುಕ್ತ ತುರಂಗ ಇವ ರಾತ್ರಿಂ ದಿವಂ ಗಂಧವಃ ಪ್ರಯಾತಿ ಶೇಷಃ ಸದೈವ ಹಿತ ಭೂಮಿಭಾರ ಷಷ್ಟಾಂಶ ವೃತ್ತೇರಪಿ ಧರ್ಮಯೇಶ. ಹೀಗೆ 4 ಜನರ ಒಂದು ಉದಾಹರಣೆ ಕೊಟ್ಟಿದ್ದಾನೆ. ಭಾನು ಸಕೃದ್ಯುಕ್ತ ತುರಂಗ ಇವ. ನಾವು ರಥಸಪ್ತಮಿ ಅಂತ ಆಚರಣೆಯನ್ನು ಮಾಡ್ತೇವೆ. ರಥಸಪ್ತಮಿ ಸೂರ್ಯನು ರಥವನ್ನು ಏರಿದ ದಿವಸ ಅಂತೇಳಿ ಅದನ್ನೆಲ್ಲ ಹೇಳ್ತಾ ಇರುವಂಥದ್ದು. 7 ಅಶ್ವಗಳನ್ನು, ಕುದುರೆಗಳನ್ನು ಹೊಂದಿರುವಂತಹ ರಥವನ್ನು ಏರಿರುವಂತಹ ಸೂರ್ಯ ಇನ್ನೂ ಕೂಡ ಇಳಿದಿಲ್ಲ. ಇಲ್ಲಿ ಭಾರತದಲ್ಲಿ ಕತ್ಲೆ ಆದರೆ ಇನ್ನೊಂದು ದೇಶಗಳಲ್ಲಿ ಬೆಳಕಾಗಿರ್ತದೆ. ಆತನ ಕಾಲದಲ್ಲಿ ಸ್ಥಗಿತ ಇಲ್ವೇ ನಿರಂತರತೆ ಇದೆ. ಹೀಗೆ ಇರುತ್ತೆ. ಹಾಗಾಗಿ ಹೇಳ್ತಾನೆ, ಭಾನು ಅಂದರೆ ಸೂರ್ಯನು ಸಕೃದ್ಯುಕ್ತ ತುರಂಗ ಇವ. ಒಮ್ಮೆ ಮಾತ್ರ ರಥವನ್ನೇ ತುರಂಗ ರಥ ಅಂತ ಹೀಗೆ ರೀತಿ ಒಮ್ಮೆ ಮಾತ್ರ ಕುದುರೆಯನ್ನು ಇಳಿದಿದ್ದಾನೆ. ಹೀಗೆ ರೀತಿ ಇನ್ನೂ ಇಳಿದಿಲ್ಲ. ಹಾಗೆಯೇ ರಾತ್ರಿಂ ದಿವಂ ಗಂಧವಃ ಪ್ರಯಾತಿ. ರಾತ್ರಿಂ ದಿವಂ ಗಂಧವಃ ಗಂಧಂ ವಹತಿ. ಗಂಧಂ ವಹತಿ ಗಂಧಂ ವಹತಿ ಇತಿ ಗಂಧವಃ. ಪರಿಮಳವನ್ನ ಒಯ್ಯುವಂಥದ್ದು ಯಾವುದು? ಅದು ಸುವಾಸನೆಯನ್ನು ಒಯ್ಯುವಂಥದ್ದು ಅಥವಾ ವಾಸನೆ. ವಾಸ್ತವಿಕವಾಗಿ ಗಂಧ ಅನ್ನೋದಕ್ಕರ್ಥ ವಾಸನೆ ಅಂತ. ಅದು ದುರ್ವಾಸನೆಯೂ ಆಗಿರ್ಬೋದು, ಸುವಾಸನೆಯೂ ಆಗಿರ್ಬೋದು. ಅದನ್ನು ಒಯ್ಯುವುದು ಯಾವುದು ಅಂತ ಹೇಳಿದ್ರೆ ಅದು ಗಾಳಿ, ವಾಯುದೇವನು ರಾತ್ರಿಂ ದಿವಂ ಪ್ರಯಾತಿ. ರಾತ್ರಿಂ ದಿವಂ ಪ್ರಯಾತಿ ಗಚ್ಚತಿ. ಪ್ರಯಾತಿ ಅನ್ನೋದಕ್ಕರ್ಥ ಗಚ್ಚತಿ. ಲಟ್ಟಲಕಾರ ಪ್ರಥಮ ಪುರುಷ ಏಕವಚನ. ಹಗಲಿರುಳೆನ್ನದೆ, ಹಗಲು ಇರುಳು ಎನ್ನದೆ ವಾಯುದೇವನು ಇನ್ನು ಚಲಿಸುತ್ತಲೇ ಇದ್ದಾನೆ, ತನ್ನ ಕಾರ್ಯವನ್ನು ಬಿಟ್ಟಿಲ್ಲ. ಶೇಷ ಸದೈವಾಹಿತ ಭೂಮಿ ಭಾರ. ಶೇಷ ಅಂತಂದ್ರೆ ಆದಿಶೇಷ. ಈ ಭೂಮಿಯನ್ನ ಪುರಾಣ ಕಥಾಭಾಗದಲ್ಲಿ ನಾವು ಓದ್ತೇವೆ. ಈ ಭೂಮಿಯನ್ನು ಯಾರು ಹೊತ್ತಿದ್ದಾರೆ ಅಂತ ಹೇಳಿದ್ರೆ ಆದಿಶೇಷ ಹೊತ್ಕೊಂಡಿದ್ದಾನೆ. ಸದೈವ ಅಹಿತ ಭೂಮಿ ಭಾರ. ಸದೈವ ಸದಾ ಪ್ಲಸ್ ಏವ ಬಿಡಿಸೋದೇನ ಸದಾ ಪ್ಲಸ್ ಏವ ಸದೈವ. ಸದಾ ಪ್ಲಸ್ ಏವ ಸದೈವ. ಯಾವಾಗಲೂ ಅಹಿತ ಭೂಮಿ ಭಾರ. ಹಿತ ಅಂತಂದ್ರೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾದದ್ದು. ಅಹಿತ ಅಂತ ಹೇಳಿದ್ರೆ ಸಹಿಸಿಕೊಳ್ಳಲು ಅಸಾಧ್ಯವಾದದ್ದು. ತನ್ನಲ್ಲಿ ಸಹಿಸಿಕೊಳ್ಳಲಿಕ್ಕೆ ಅಸಾಧ್ಯವಾಗಿರುವಂತಹ ಭೂಮಿಯ ಭಾರವನ್ನ ಆದಿಶೇಷನು ಹೊತ್ತಿಯೇ ಇದ್ದಾನೆ, ಹೊತ್ಕೊಂಡೇ ಇದ್ದಾನೆ, ಇನ್ನು ಬಿಟ್ಟಿಲ್ಲ. ತನ್ನ ಹೊತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳಿ ಭೂಮಿಯನ್ನ ಆ ಜಾಗ ತಪ್ಪಿಸ್ಲಿಲ್ಲ, ಹೊತ್ಕೊಂಡೇ ಇದ್ದಾನೆ ಆದಿಶೇಷ. ಹಾಗೆಯೇ ಷಷ್ಟಾಂಶ ವೃತ್ತೇರಪಿ ಧರ್ಮ ಏಷ. ಷಷ್ಟಾಂಶ ವೃತ್ತೇ ಅಪಿ ಷಷ್ಟಾಂಶ ವೃತ್ತೇ ಅಪಿ ಷಷ್ಟಾಂಶ ವೃತ್ತೇರಪಿ ಧರ್ಮ ಏಷ. ಷಷ್ಟಾಂಶ ವೃತ್ತಿ ಅಂತ ಹೇಳಿದ್ರೆ
ಬಂದ ಆದಾಯದ 1/6 ಟ್ಯಾಕ್ಸ್ ರೂಪದಲ್ಲಿ ತೆಗೆದುಕೊಳ್ಳುವ ಕಾಲದಲ್ಲಿ ಷಷ್ಠ ಅಂಶ ಪ್ರತಿ ಬಂದ ಆದಾಯದ 1/6 ಹೀಗೆ ಟ್ಯಾಕ್ಸ್ ರೂಪದಲ್ಲಿ ರಾಜನಿಗೆ ಕೊಡಬೇಕಿತ್ತು ಪ್ರತಿಯೊಬ್ಬರು ಕೂಡ. ಹಾಗಾಗಿ ಆ ಷಷ್ಠಾಂಶ ವೃತ್ತಿ ಅಂತಂದ್ರೆ ರಾಜ ಅಂತ ಆ ವೃತ್ತಿಯನ್ನ ನಡೆಸಿಕೊಂಡು ಹೋಗ್ತಾ ಇರೋನು ಧರ್ಮ ಏಷ ಅವನ ಧರ್ಮವೂ ಕೂಡ ಇದೇ ಆಗಿದೆ. ಏನಂತ ಹೇಳಿದ್ರೆ ನಿರಂತರತೆ ಇದೆ ತನ್ನ ವೃತ್ತಿಯಲ್ಲಿ. ಹೇಗೆ ಸೂರ್ಯನು ಕುದುರೆಯನ್ನು ಅಥವಾ ರಥವನ್ನು ರಥಸಪ್ತಮಿ ಅಶ್ವ ರಥವನ್ನು ಒಮ್ಮೆ ಮಾತ್ರ ಎತ್ತಿದೆ, ಇನ್ನೂ ಹಿಡಿದಿಲ್ಲ. ಹಾಗೆ ಹಗಲಿರುಳೆನ್ನದೆ ಗಾಳಿಯು ಕೂಡ ಚಲಿಸುತ್ತಲೇ ಇದೆ, ನಿಂತಿಲ್ಲ. ಹಾಗೆಯೇ ಸಹಿಸಲು ಅಸಾಧ್ಯವಾಗಿರುವಂತಹ ಭೂಮಿಯ ಭಾರವನ್ನು ಆದಿಶೇಷ ಹೊತ್ತಿಯೇ ಇದ್ದಾನೆ, ಇನ್ನು ಕೂಡ ನೆಲಕ್ಕೆ ಇಟ್ಟಿಲ್ಲ, ಬೇರೆ ಕಡೆಗೆ ಇಟ್ಟಿಲ್ಲ. ಹಾಗೆಯೇ ಷಷ್ಠಾಂಶ ವೃತ್ತಿಯಲ್ಲಿ ಧರ್ಮಯೇಶ 6ರಲ್ಲಿ 1/ಭಾಗವನ್ನು ಸುಂಕದ ರೂಪದಲ್ಲಿ ತೆರಿಗೆಯ ರೂಪದಲ್ಲಿ ಪಡೆಯುವಂತಹ ರಾಜನ ಧರ್ಮವೂ ಕೂಡ ಇದೇ ಆಗಿದೆ. ಆದ್ದರಿಂದ ರಾಜನಿಗೆ ಎಷ್ಟು ಬಳಲಿಕೆ ಬೇಕಾದರೂ ಆಗಿರಲಿ, ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಲೋಕತಂತ್ರ ವ್ಯವಸ್ಥೆಯಲ್ಲಿ ವಿಶ್ರಾಂತಿ ಎನ್ನುವುದಿಲ್ಲ. ಆದ್ದರಿಂದ ಆಗಮಿಸಿರುವಂತಹ ಕಣ್ವ ಶಿಷ್ಯರೊಂದಿಗೆ ಬಂದಿರುವಂತಹ ಶಕುಂತಲೆಯು ಬಂದಿರುವ ವಿಚಾರವನ್ನು ರಾಜನಿಗೆ ಹೇಳಲೇಬೇಕು ಎನ್ನುವುದನ್ನು ನಿರ್ಧರಿಸ್ತಾನೆ. ಯಾರು ಅಂತ ಹೇಳಿದ್ರೆ ಕಂಚುಕಿ. ಯಾವ ನಿಯೋಗ ಮನುತಿಷ್ಠಾಮಿ ಬಂದಂತಹ ವಿಚಾರವನ್ನ ರಾಜನಿಗೆ ಹೇಳ್ತೇನೆ. ಪರಿಕ್ರಮ್ಯ ಅವಲೋಕ್ಯತ ಏಷಃ ದೇವ ಉಪಗಮ್ಯ ಜಯತು ಜಯತು ದೇವ. ಯಾವಾಗಲೂ ಹಾಗೆ ರಾಜನು ಬಳಲಿದ್ರೆ ಆತನ ವಿಚಾರವನ್ನು ನೋಡಿ ಜಯತು ಜಯತು ದೇವ ಅಂತ ಹೇಳಿದ್ರೆ ರಾಜನಿಗೆ ಜಯವಾಗಲಿ, ಬಹುಪರ ಹೊಗಳುವಿಕೆ. ಮೊದಲು ರಾಜನನ್ನ ಹೊಗಳಿ ಹಟ್ಟಕ್ಕೆ ಏರಿಸಿ, ಮೇಲ್ಗಡೆಗೆ ಏರಿಸಿ, ಆತನಿಗೆ ಖುಷಿಪಡಿಸಿ ಬಂದಂಥ ವಿಚಾರವನ್ನು ಹೇಳುವಂಥದ್ದು ಸ್ವಾಭಾವಿಕ. ರಾಜನ ಮನಸ್ಸನ್ನು ಅರ್ಥೈಸಿಕೊಂಡು ಮಾತುಗಳನ್ನು ಆಡಬೇಕು. ಹಾಗಾಗಿ ಜಯತು ಜಯತು ದೇವ, ಜಯವಾಗಲಿ ರಾಜನಿಗೆ. ಏತೆ ಖಲು ಹಿಮಗಿರೇ ಅಪತ್ಯ ಕಾರಣ ಹಿಮಗಿರೇ ಉಪತ್ಯಕ ಅರಣ್ಯವಾಸಿನ ಕಾಶ್ಯಪ ಸಂದೇಶಮಾದಾಯ ಶಸ್ತ್ರೀ ಕಾ ತಪಸ್ವಿನಃ ಸಂಪ್ರಾಪ್ತಾ ಶ್ರುತ್ವಾ ದೇವ ಪ್ರಮಾಣ. ಇಲ್ಲಿ ಹೇಳ್ತಾರಂತ ಮಾತು ಉಪತ್ಯಕ ಅರಣ್ಯವಾಸಿನ. ಏತೆ ಖಲು ಇವರೇ ಅಲ್ವೇನು, ಹಿಮಗಿರೇ ಉಪತ್ಯಕ ಅರಣ್ಯ ವಾಸಿನ, ತಪ್ಪಲು ಪ್ರದೇಶ. ಉಪತ್ಯಕ ಅರಣ್ಯವಾಸಿನ ಅಂತಂದ್ರೆ ತಪ್ಪಲು ಪ್ರದೇಶ, ಹಿಮಾಲಯದ ತಪ್ಪಲು ಪ್ರದೇಶದಲ್ಲಿ ವಾಸವಾಗಿರುವಂತಹ ವಾಸಿನಾಕ ಕಾಶ್ಯಪ ಸಂದೇಶಮಾದಾಯ ಸಸ್ತ್ರೀಕ ತಪಸ್ವಿನಃ. ಸಸ್ತ್ರೀಕ ಸ್ತ್ರೀಯರೊಂದಿಗೆ ಕಣ್ವ ಮಹರ್ಷಿಗಳು ಕಾಶ್ಯಪ ಸಂದೇಶಮಾದಾಯ ಅಂದ್ರೆ ಸ್ತ್ರೀಯರೊಂದಿಗೆ ಅಂದ್ರೆ ಶಕುಂತಲೆಯೊಂದಿಗೆ ಕಣ್ವ ಶಿಷ್ಯಂದಿರು ಕಣ್ವ ಮಹರ್ಷಿಗಳ ಸಂದೇಶವನ್ನು. ಕಾಶ್ಯಪ ಅಂತಂದ್ರೆ ಕಶ್ಯಪಸ್ಯ ಅಪತ್ಯಂ ಪುಮಾನ್, ಕಶ್ಯಪ ಗೋತ್ರಸ್ಯ ಅಪತ್ಯಂ ಪುಮಾನ್. ಹೀಗೆ ಈ ರೀತಿಯಾದ ಕಶ್ಯಪ ಗೋತ್ರದಲ್ಲಿ ಹುಟ್ಟಿರುವಂತಹ ಕಶ್ಯಪರ ಮಗರಾಗಿರುವಂತಹ ಕಾಶ್ಯಪರ ಸಂದೇಶವನ್ನು, ಕಾಶ್ಯಪ ಅಂತಂದ್ರೆ ಕಣ್ವ ಮಹರ್ಷಿಗಳು ಅಂತ, ಕಾಶ್ಯಪರ ಅಂದ್ರೆ ಕಣ್ವ ಮಹರ್ಷಿಗಳ ಸಂದೇಶವನ್ನ ಹೊತ್ತುಕೊಂಡು ಅವರ ಶಿಷ್ಯಂದಿರು ಆ ಶಕುಂತಲೆಯೊಂದಿಗೆ ಬಂದಿದ್ದಾರೆ. ಶ್ರುತ್ವಾ ದೇವ ಪ್ರಮಾಣ. ನೋಡಿರಿ, ಬಂದಿದ್ದಾರೆ, ಪ್ರತ್ಯಕ್ಷವಾಗಿ ಇದ್ದಾರೆ, ನೋಡಿರಿ. ರಾಜ ಸಾದರ ಕಿಂ ಕಾಶ್ಯಪ ಸಂದೇಶ ಹಾರಿಣ. ಏನೋ ಆಶ್ಚರ್ಯ ಆಗ್ತಾ ಇದೆ, ಅದರ ಜೊತೆಲಿ ಪ್ರೀತಿ ಬರ್ತಾ ಇದೆ. ನಾವು ದೇವರಿಂದಲ್ಲಿ ಹೋಗ್ಬೇಕು, ದೇವರೇ ನಮ್ಮನೆ ಬಾಗಿಲಿಗೆ ಬಂದಿದೆ. ರಾಜನಿಗೆ ಪ್ರೀತಿ ಉಂಟಾಗ್ತಾ ಇದೆ. ಯಾವಾಗಲೂ ಹಾಗಾದ್ರೆ ಸನ್ಯಾಸಿ ಅಥವಾ ಗುರು, ಅಗ್ನಿಯನ್ನ ಇಟ್ಟವರು ಅಥವಾ ದೇವರು, ಇವರ ಸಮೀಪದಲ್ಲಿ ಭಕ್ತರು ಹೋಗಬೇಕೇ ವಿನಃ ಸಾಕ್ಷಾತ್ ಅವರೇ ನಮ್ಮ ಬಾಗಿಲಿಗೆ ಬರ್ತಾ ಇದ್ದಾರೆ ಅಂತಂದ್ರೆ ಇದಕ್ಕಿಂತಲೂ ಆನಂದ ಇನ್ನೇನಿದೆ. ಹಾಗಾಗಿ ಸಾದರಂ
ಅತ್ಯಂತ ಪ್ರೀತಿಯಿಂದ ಕಿಂ ಕಾಶ್ಯಪ ಸಂದೇಶಹಾರಿಣ, ಏನು ಕಾಶ್ಯಪ ಸಂದೇಶವನ್ನ, ಕಣ್ವ ಮಹರ್ಷಿಗಳ ಸಂದೇಶವನ್ನು ಹೊತ್ತು ತಂದಿದ್ದಾರೆ ನೀವು ಕಣ್ವ ಶಿಷ್ಯಂದಿರು. ಕಂಚುಕಿ ಅತಕಿಂ, ಹೌದು ರಾಜ, ತೇನ ಹಿ ಮದ್ವಚನಾದ್ ವಿಜ್ಞಪ್ಯತಾಂ ಉಪಾಧ್ಯಾಯ ಸೋಮರಾತಃ ಅಮೂನಾಶ್ರಮವಾಸಿನ ಶ್ರೌತೇನ ವಿಧಿನಾ ಸತ್ಕೃತ್ಯ ಸ್ವಯಮೇವ ಪ್ರವೇಶಯಿತುಮರ್ಹತೀತಿ ಅಹಮಪ್ಯತ್ರ ತಪಸ್ವಿ ದರ್ಶನ ಉಚಿತೆ ಪ್ರದೇಶೆ ಸ್ಥಿತ ಪ್ರತಿಪಾಲಯಾಮಿ. ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾನೆ ಇಲ್ಲಿ? ತೇನ ಹಿ ಮದ್ವಚನಾತ್ ವಿಜ್ಞಪ್ಯತಾಂ ಉಪಾಧ್ಯಾಯ ಸೋಮರಾತಃ. ಮದ್ವಚನ ವಿಜ್ಞಪ್ಯತಾಂ ತಾತ್ಪರ್ಯ ಸೋಮರಾತ. ಸೋಮರಾತ ಅಂತ ಹೇಳಿದ್ರೆ ಈ ಕುಲಪುರೋಹಿತರು, ದುಷ್ಯಂತನ ಕುಲಪುರೋಹಿತರು ನನ್ನ ಮಾತನ್ನ, ಇವರು ಬಂದಿರೋ ವಿಚಾರದ ಕುರಿತು ನನ್ನ ವಿನಂತಿಯನ್ನ ಅವರಿಗೆ ತಿಳಿಸಿರಿ. ಸೋಮರಾತನಿಗೆ ಹೇಳಿರಿ, ಮದ್ವಚನ ವಿಜ್ಞಪ್ಯತ ಉಪಾಧ್ಯಾಯ ಸೋಮರಾತ. ಆ ಸೋಮರಾತನಿಗೆ, ಕುಲಪುರೋಹಿತರಿಗೆ ಇವರನ್ನು ಬರಮಾಡಿಕೊಳ್ಳುವ ಬಗೆ ಇತ್ತು. ಯಾವಾಗಲೂ ಹಾಗೆ ದೇವರು ಬಂದಾಗ ಮನೆಗೆ, ಅಥವಾ ಋಷಿಗಳು ಬಂದಾಗ, ಗುರುಗಳು ಬಂದಾಗ ಅವರನ್ನು ಬರಮಾಡಿಕೊಳ್ಳುವ ಬಗೆ ಶಿಷ್ಟ ಸಂಪ್ರದಾಯ. ತುಂಬ ಬಿಂದಿಗೆಯನ್ನು ಪೂರ್ಣ ತುಂಬ ಸ್ವಾಗತ ಅಂತ ಕರೀತೇವೆ, ಆ ರೀತಿಯಾಗಿ ಸ್ವಾಗತಿಸಬೇಕು. ಅದಕ್ಕೆ ಕುಲಪುರೋಹಿತರನ್ನ ಕರೆ ವಿಜ್ಞಾಪನೆಯನ್ನು ಮಾಡಿಕೊಳ್ತಾರೆ. ಅಮೂನಾಶ್ರಮವಾಸಿನ ಶ್ರೌತೇನ ವಿಧಿನ ಸತ್ಕೃತ್ಯ ಸ್ವಯಮೇವ ಪ್ರವೇಶಯಿತು ಮರತಿ. ಅವರನ್ನ, ಕಣ್ವ ಮಹರ್ಷಿಗಳ ಶಿಷ್ಯಂದಿರನ್ನ ಶ್ರೌತ, ಇದೊಂದು ಸಂಪ್ರದಾಯ, ಒಂದು ವೈದಿಕ ಪರಂಪರೆಯ ಚಿಂತನೆಗಳಿದು. ಶ್ರೌತೇನ ವಿಧಿನ, ಶ್ರೌತ ವಿಧಾನದ ಮೂಲಕ ಅವರನ್ನು ಸತ್ಕೃತ್ಯ ಉಪಚರಿಸಿ ಸ್ವಯಮೇವ ಪ್ರವೇಶಯಿತು ಮರತಿ. ಅವರು ಆನಂತರ ನಮ್ಮ ಮನೆಗೆ, ನಮ್ಮ ಅರಮನೆಗೆ ಪ್ರವೇಶವನ್ನು ಮಾಡಬಹುದು. ಅವರನ್ನು ಬರಮಾಡಿಕೊಳ್ಳುವ ಬಗೆಯನ್ನು ಕೇಳಿದ್ರೆ ನಮ್ಮ ಕುಲಪುರೋಹಿತರಿಗೆ ಹೇಳಿ ಸೋಮರಾತನಿಗೆ ಅವರು ಶ್ರೌತ ವಿಧಿಯ ಮೂಲಕ ಸ್ವಾಗತಿಸ್ತಾರೆ. ಆನಂತರ ಅವರನ್ನು ನಮ್ಮ ಅರಮನೆಯನ್ನು ಪ್ರವೇಶಿಸಿ ಅಹಮಪ್ಯತ್ರ ತಪಸ್ವಿ ದರ್ಶನ ಉಚಿತೆ ಪ್ರದೇಶೇ ಸ್ಥಿತ ಪ್ರತಿಪಾಲಯಾಮಿ. ನಾನು ಕೂಡ ಯೋಗ್ಯವಾದ ಸ್ಥಳದಲ್ಲಿಯೇ ನಿಂತುಕೊಂಡು ಅವರಿಗಾಗಿ ನಿಂತುಕೊಳ್ಳುತ್ತೇನೆ, ಸ್ವಾಗತಿಸ್ತೇನೆ. ಉಚಿತೆ ಪ್ರದೇಶೇ ಸ್ಥಿತ ಪ್ರತಿಪಾಲಯಾಮಿ, ಯೋಗ್ಯವಾದ ಜಾಗದಲ್ಲಿಯೇ ನಿಂತುಕೊಂಡು ನಾನು ಕೂಡ ಅವರನ್ನು ಸ್ವಾಗತಿಸ್ತೇನೆ. ಆದರೆ ನಾನು ಸ್ವಾಗತಿಸುವ ಪೂರ್ವದಲ್ಲಿ ಕುಲಪುರೋಹಿತರಾಗಿರುವಂತಹ ಸೋಮರಾತರನ್ನು ಬರಲಿಕ್ಕೆ ಹೇಳಿ ಶ್ರೌತ ವಿಧಿಯ ಮೂಲಕ ಅವರು ಬರಮಾಡಿಕೊಡುತ್ತಾರೆ. ಆನಂತರ ನಾನು ಸ್ವಾಗತಿಸ್ತೇನೆ ಆ ವಿಧಾನದ ಮೂಲಕ, ಬೇರೆ ವಿಧಾನದ ಮೂಲಕ, ನಮ್ಮ ಸಂಪ್ರದಾಯದ ಮೂಲಕ ಅಂತ ಹೇಳಿ ರಾಜ ವೈದಿಕ ಧರ್ಮಕ್ಕೂ ಕೂಡ ಇಲ್ಲಿ ಗೌರವ ಕೊಡ್ತಾ ಇದೆ. ಇಷ್ಟು ಸಂಸ್ಕಾರ ಉಳ್ಳವನು ಅನ್ನೋದಲ್ಲಿ ಕಾಣ್ತಾ ಇದೆ. ಆದರೆ ಮುಂದೇನಾಯ್ತು? ಕಂಚುಕೀಯ ರಾಜ್ಞಾಪೇತಿ ದೇವ ಇತಿ ನಿಷ್ಕ್ರಾಂತ. ಏನ್ ನೀವು ಹೇಳ್ತೀರೋ ಅದೇ ರೀತಿಯಲ್ಲಿ ಸೋಮರಾತನಿಗೆ ತಿಳಿಸ್ತೇನೆ ಅಂತ ಹೇಳಿ ಕಂಚುಕಿ ಈ ಆಸ್ಥಾನದಿಂದ ಬೇರೆ ಕಡೆಗೆ ಆ ಸೋಮರಾತನನ್ನು ಅರಸಿ ಹೋಗುತ್ತಾರೆ. ಇಲ್ಲಿಗೆ ನಿಷ್ಕ್ರಾಂತ, ಇಲ್ಲಿಗೆ ಆ ಮೊದಲನೆಯ ವಿಚಾರ ಮುಗಿಯುತ್ತದೆ. ಇನ್ನು ಮುಂದೆ ಏನಾಗ್ತದೆ ಅನ್ನೋದನ್ನು ಮುಂದಿನ ಅವರಲ್ಲಿ ನೋಡೋಣ. ಧನ್ಯವಾದ.